ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ತಿ ರೆಸಿಪಿನ ಮಾಡ್ತಾಯಿದ್ದೀನಿ. ಡಯಟ್ ಮಾಡೋರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಈ ರೆಸಿಪಿ. ಹಾಗೆ ಮಾಡ್ಕೊಳ್ಳೋದು ಸಹ ತುಂಬಾ ಸುಲಭ. ಬನ್ನಿ ಹಾಗಿದ್ರೆ ರಾಗಿ ಸ್ಮೂದಿನ ಹೇಗೆ ಮಾಡೋದು ನೋಡೋಣ. 2 ಟೇಬಲ್ ಸ್ಪೂನ್ ರಾಗಿ ಹಿಟ್ಟಿಗೋಸ್ಕರ 1.5 ಕಪ್ಪು ನೀರನ್ನು ತೊಗೊಂಡಿದ್ದೀನಿ. ಅದರಲ್ಲಿ 1/4 ಕಪ್ ಆಗುವಷ್ಟು ನೀರನ್ನು ರಾಗಿ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರಾಗಿ ಹಿಟ್ಟು ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೀವು ಈ ರೀತಿ ಬೇರೆ ಬೌಲ್ನಲ್ಲಿ ಮಾಡ್ಕೊಂಡಿಲ್ಲ ಅಂದ್ರೂ 1.5 ಕಪ್ ನೀರಿಗೆ 2 ಟೇಬಲ್ ಸ್ಪೂನ್ ರಾಗಿ ಹಿಟ್ಟನ್ನು ಹಾಕಿ ಡೈರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಒಲೆ ಮೇಲೆ ಇಟ್ಟು ಕುದಿಸ್ಕೋಬೋದು. ರಾಗಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಾದ ನಂತರ ಒಂದು ಪ್ಯಾನಿಗೆ 1/4 ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಗ್ಯಾಸ್ ಮೇಲಿಟ್ಟು ಸ್ವಲ್ಪ ಬೆಚ್ಚಗಾಗೋ ತನಕ ಬಿಟ್ಟು ಬೆಚ್ಚಗಾದ ನಂತರ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ರಾಗಿ ಹಿಟ್ಟನ್ನು ಹಾಕಿ ತಿರುಗಿಸ್ಕೊತಾ ಇರಬೇಕು. ಕುದಿ ಬರೋ ತನಕ ಕೈ ಬಿಡದಲ್ಲೇ ಮಿಕ್ಸ್ ಮಾಡ್ಕೊತಾ ಇರಬೇಕು, ಇಲ್ಲಾಂದರೆ ಗಂಟುಗಳಾಗಿಬಿಡುತ್ತೆ. ಇವಾಗ ಮಿಕ್ಸ್ ಮಾಡ್ತಾ ಗಟ್ಟಿ ಬಂದಿದೆ ಮತ್ತು ಕುದಿಯೋಕ್ಕೂ ಶುರುವಾಗಿದೆ. ಕುದಿಯೋಕ್ಕೆ ಶುರುವಾದ ನಂತರ 1 ನಿಮಿಷ ಹಾಗೆ ಸಿಮ್ನಲ್ಲಿಟ್ಟು ಬೇಯಿಸ್ಕೋಬೇಕು. ಇವಾಗ ರಾಗಿ ಎಲ್ಲ ಚೆನ್ನಾಗಿ ಬೆಂದಿದೆ. ಗ್ಯಾಸ್ನ ಆಫ್ ಮಾಡಿ ಇದನ್ನು ತಣ್ಣಗಾಗಿ ಹೋಗಿಬಿಡಬೇಕು. ಇವಾಗ ರಾಗಿ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಜಾರ್ಗೆ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿರೋ ಆ್ಯಪಲ್ ಸೇರಿಸ್ಕೊತಾ ಇದ್ದೀನಿ. ನಾನು 1 ಆ್ಯಪಲ್ನ ಬಳಸಿದ್ದೀನಿ. ಆ್ಯಪಲ್ ಬದಲು ಬೇಕಾದರೆ ನೀವು ಬೇರೆ ಫ್ರೂಟ್ಸ್ನ ಬಳಸ್ಕೋಬೋದು. 10 ಬಾದಾಮಿನ ರಾತ್ರಿಯೇ ನೀರಿನಲ್ಲಿ ನೆನೆಸಿಟ್ಟಿದೆ. ನಾನು ಬೆಳಗ್ಗೆ ಮಾಡ್ತಾ ಇರೋದ್ರಿಂದ ರಾತ್ರಿಯೇ ನೆನೆಸಿದ್ದೆ. ಸಂಜೆ ಮಾಡ್ಕೋತೀವಿ ಅಂದರೆ ಬೆಳಗ್ಗೆನೇ ನೆನೆಸಿಟ್ಕೊಳ್ಳಿ. ಬಾದಾಮಿನ ಸೇರಿಸಾದ ನಂತರ 1 ಸ್ಪೂನ್ ಚಿಯಾ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಸಹ ಅಷ್ಟೇ ಒಂದು ಅರ್ಧ-ಮುಕ್ಕಾಲು ಗಂಟೆ ನೆನೆಸಿದ್ದೀನಿ. 2 ಹಸಿ ಖರ್ಜೂರ ಇಲ್ಲ ಅಂದರೆ ಒಣ ಖರ್ಜೂರಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಅದನ್ನು ಸಹ ರಾತ್ರಿಯೇ ನೆನೆಸಿಟ್ಕೋಬೇಕು. ನೀವು ಇಷ್ಟನ್ನೇ ಬೇಕಿದ್ದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೋಬೋದು. ಆದರೆ ನಾನಿಲ್ಲಿ 1 ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ಸ್ ಸಹ ಸೇರಿಸ್ಕೊಂಡಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಫ್ಲ್ಯಾಕ್ಸ್ ಸೀಡ್ಸಿಂದ ಹಾರ್ಟ್ಗೂ ತುಂಬ ಒಳ್ಳೆಯದು ಮತ್ತು ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುತ್ತೆ. ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಂಡ್ರೆ ರಾಗಿ ಸ್ಮೂತಿ ರೆಡಿ ಆಗುತ್ತೆ. ಸರ್ವ್ ಮಾಡಿಕೊಂಡಾಗ ಕೊನೆಯಲ್ಲಿ ನಿಮ್ಗೆ ಇಷ್ಟ ಆಗಿರೋ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಹಾಕ್ಕೋಬೋದು. ಇದನ್ನು ಬ್ರೇಕ್ಫಾಸ್ಟ್ಗೆ ಸಹ ಮಾಡ್ಕೋಬೋದು ಅಥವಾ ನೈಟ್ ಲೈಟಾಗಿ ತಿನ್ನಬೇಕು ಅಂತ ಅನ್ನೋರು ಈ ರೀತಿ ಸ್ಮೂದಿನ ಮಾಡಿಕೊಂಡು ಕುಡಿಬೋದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.